ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅರಗ ಜ್ಞಾನೇಂದ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ನಾವು ಯಾರು ಕೂಡ ಸಹಿಸೋದಿಲ್ಲ. ಸರ್ಕಾರವನ್ನ ಎಡಪಂಥೀಯರು ಬೆಂಡ್ ಮಾಡ್ತಿದ್ದಾರೆ. ಷಡ್ಯಂತ್ರದ ವಿರುದ್ಧವೂ ಎಸ್ಐಟಿ ತನಿಖೆ ಮಾಡಬೇಕು. ಧರ್ಮಸ್ಥಳಕ್ಕೆ ಸುವಾರಿ ಕಾಂಗ್ರೆಸ್ ಸಂಸದ ಸೆಂಥಿಲ್ ಸುಜಾತಾ ಭಟ್ ಹೊಸ ವಿಷಯ ಹೊರ ಬರ್ತಾ ಇದೆ. ಮೊದಲು ಸುಜಾತಾ ಭಟ್ ತನಿಖೆಗೆ ಒಳಪಡಿಸಬೇಕು. ಮಾಜಿ ಹೋಮ್ ಮಿನಿಸ್ಟರ್ ಅರಗ ಜ್ಞಾನೇಂದ್ರ ಹೀಗಂತೇಳಿ ಆಗ್ರಹ ಮಾಡಿದ್ದಾರೆ. ಖಂಡಿತ ಅದನ್ನ ತೋರಿಸ್ತಾ ಇದ್ದಾರೆ. ಖಂಡಿತವಾಗೂ ಆ ಎಮ್ಮನ ಫೋಟೋ ಅಲ್ಲ ಅದು ಅನ್ನುವಂಥದ್ದು ಈಗಾಗಲೇ ಸಾಬೀತಾಗ್ತಾ ಇದೆ. ಮತ್ತು ಆ ಎಮ್ಮ ಯಾರು ಇದ್ರು ಸುಜಾತಾ ಭಟ್ ಅಂತ ಹೇಳುವಂತವರು ನನಗೆ ಇವತ್ತು ಬೆಳಿಗ್ಗೆ ಬರ್ತಾ ಹೇಳ್ತಾ ಇದ್ದಾರೆ, ರಿಪ್ಪನ್ಪೇಟೆಯಲ್ಲಿ ಅವರು 7-8 ವರ್ಷ ಬದುಕಿದ್ರು ಅಂತ, ಅವರಿಗೆ ಮಕ್ಕಳೇ ಇರಲಿಲ್ಲ ಅನ್ನುವಂಥದ್ದನ್ನ ಇವತ್ತು ಹೇಳ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನ ಮೊದಲು ಹಿಡಿದು ತನಿಖೆ ಮಾಡಬೇಕು. ಯಾತಕ್ಕೆ ಈ ನಾಟಕದ ಹಿಂದೆ ಯಾರಿದ್ದಾರೆ ಅಂತ ಅವರು ಬಾಯಿ ಬಿಡಿಸಬೇಕು. ಸುಜಾತಾ ಭಟ್ ಮತ್ತೆ ಅನನ್ಯ ಭಟ್ ಅನ್ನುವಂತ ಮಗಳೇ ಇರಲಿಲ್ಲ. ಒಟ್ಟು ಅದೊಂದು ಕಾಲ್ಪನಿಕ ಹೆಣ್ಣು. ಆದ್ರಿಂದ ಇವರೆಲ್ಲರೂ ಸೇರಿ ಏನು ನಾಟಕ ಆಡಿದ್ದಾರೆ, ಇದನ್ನ ಹೊರಗೆ ತರಬೇಕು. ನಿನ್ನೆ ಕೂಡ ವಿಧಾನಸಭೆಯಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಹೇಳಿದ್ದೇವೆ. ಸರ್ಕಾರ ಕೂಡ ಕಣ್ಣು ತೆರೆಯುವಂತ ಕೆಲಸ ಮಾಡ್ತಾ ಇದೆ. ಎನ್ಐಎ ಕೊಟ್ಟರೆ ಮಾತ್ರ ಇದೆಲ್ಲ ಹೊರಗೆ ಬರ್ತದೆ. ಎಸ್ಐಟಿ ತನಿಖೆ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಾಗಲ್ಲ. ಆರಂಭದಲ್ಲೇ ಇದು ಮಾಡಬೇಕಾಗಿತ್ತು, ಮಾಡಲಿಲ್ಲ ಅವರು. ಧರ್ಮಸ್ಥಳದಲ್ಲಿ ನಡೆಯುವಂತ ಏನು ಪ್ರಕರಣ ನಡೀತಾ ಇದೆ ಅದರ ವಿರುದ್ಧ ತೀರ್ಥಹಳ್ಳಿಯಲ್ಲಿ 16,000 ಜನ ಸೇರಿ ಬಹಳ ದೊಡ್ಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲ ಧರ್ಮಸ್ಥಳದ ಜೊತೆಗಿದ್ದೇವೆ, ನಾವೆಲ್ಲ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಜೊತೆಗಿದ್ದೇವೆ, ಬಾಹುಬಲಿಯ ಜೊತೆಗಿದ್ದೇವೆ. ನಾವು ಹಿಂದೂ ಮೌಲ್ಯಗಳನ್ನ ಕಾಪಾಡ್ತಾ ಇರುವಂತಹ ನಮ್ಮ ಧರ್ಮಸ್ಥಳಕ್ಕೆ ಅವಮಾನ ಆಗುವಂತಹದನ್ನ ಸಹಿಸೋದಿಲ್ಲ ಅಂತೇಳಿ ಹೇಳಿ ಈ ಜನ ಇವತ್ತು ತೋರಿಸ್ಕೊಡ್ತಾ ಇದ್ದಾರೆ ತೀರ್ಥಹಳ್ಳಿಯಲ್ಲಿ. ಹಾಗೇನೆ ನಾಡಿದ್ದು ಭಾನುವಾರ ಬೆಳಿಗ್ಗೆ 6 ಗಂಟೆಗೆ ಇಲ್ಲಿಂದ ಹೊರಟು ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥನ ದರ್ಶನ ಪಡೆದು ಹೆಗಡೆ ಅವರಿಗೆ ಆತ್ಮವಿಶ್ವಾಸವನ್ನು ತುಂಬುವಂತ, ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅನ್ನುವಂತ ಮೆಸೇಜ್ ಅನ್ನು ಅವರಿಗೆ ತಿಳಿಸಿಬರುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇದು ಹುಚ್ಚರ ಒಂದು ದೊಡ್ಡ ನಾಟಕ. ಇದಕ್ಕೆ ಸರ್ಕಾರ ಬಗ್ಬಾರದಾಗಿತ್ತು, ಅನ್ಯಾಯ ಆಯಿತು. ಯಾಕಂದ್ರೆ ಅವ್ರು ಹೇಳಿದ ಕೂಡಲೇ ಎಸ್ಐಟಿ ಮಾಡೋದಲ್ಲ. ಬುರ್ಡೆ ಯಾರ್ದು ಅಂತ ನೋಡ್ಬೇಕಾಯ್ತು. ಅವ ಮೊದಲೇ ಬುರ್ಡೆ ತಂದಲ್ಲ, ಅದು ಯಾರ್ದು, ಅದನ್ನು FSL ಲ್ಯಾಬಿಗೆ ಕಳಿಸಿದ್ರೆ ಇಷ್ಟೊತ್ತಿಗೆ ರಿಸಲ್ಟ್ ಬರ್ತಿತ್ತು. ಹಾಗಾಗಿ ಇವತ್ತು ಸರ್ಕಾರವನ್ನ ಬೆಂಡ್ ಮಾಡುವಂತ ಮಟ್ಟಕ್ಕೆ ಆ ಎಡಪಂಥೀಯರು ಮತ್ತು ಇದ್ರ ಹಿಂದಕ್ಕಿರುವ ಕೆಲವು ಮೆಷನರಿಗಳು, ಇದಕ್ಕೆ ಹಿಂದಕ್ಕಿರುವಂತಹ ಭಯೋತ್ಪಾದಕ ತಂಡಗಳು ಇವರೆಲ್ಲರೂ ಭಾಗವಹಿಸಿದ್ದಾರೆ. ಹಾಗಾಗಿ ಎನ್ಐಎ ತನಿಖೆ ಆಗಬೇಕು. ರೆಡ್ಡಿ ಅವರು ಒಂದು ಆರೋಪವನ್ನು ಮಾಡಿರುವಂತದ್ದು, ಇದ್ರ ಹಿಂದೆ ಸೆಂಥಿಲ್ ಅವರಿದ್ದಾರೆ ಅಂತ ಹೇಳಿ ನೋಡಿ. ಅದು ಮೊನ್ನೆಯಿಂದನೂ ಪ್ರಸ್ತಾಪ ಆಗ್ತಾ ಇದೆ. ಇವರೆಲ್ಲರನ್ನೂ ಎನ್ಕ್ವೈರಿ ಆಗಬೇಕು. ಅವ್ರ ಮುಖವಾಡ ಕಳಚಬೇಕು. ಯಾಕಂದ್ರೆ ಈ ಸನಾತನ ಶ್ರದ್ಧಾ ಕೇಂದ್ರಗಳನ್ನ ಭಂಗ ಮಾಡುವಂತ ಕೆಲಸ ತಿರುಪತಿ ಮಾಡಿದ್ರು, ನಮ್ಮ ಅಯ್ಯಪ್ಪ ಸ್ವಾಮಿ ಶಬರಿಮಲೆಯನ್ನ ಮಾಡಿದ್ರು, ಇವತ್ತು ಧರ್ಮಸ್ಥಳಕ್ಕೆ ಕೈ ಹಚ್ಚಿದ್ದಾರೆ. ನಾಳೆ ಇನ್ಯಾವ್ಯಾವ ದೇವಸ್ಥಾನಗಳಿಗೆ ಕೈ ಹಚ್ತಾರೆ ಗೊತ್ತಿಲ್ಲ. ಆದ್ರಿಂದ ಹಿಂದೂಗಳು ಬದುಕಿದ್ದೇವೆ ಅಂತ ತೋರಿಸ್ತೀವಿ. ಹಿಂದೂಗಳ ವಿಶಾಲತೆ, ಹಿಂದೂಗಳ ಸಂಸ್ಕೃತಿ ಅದೊಂದು ವೀಕ್ನೆಸ್ ಅಲ್ಲ, ಹಿಂದೂಗಳ ವೀಕ್ನೆಸ್ ಅಲ್ಲ, ದೌರ್ಬಲ್ಯ ಅಲ್ಲ. ಖಂಡಿತವಾಗೂ ಎನ್ಐಎ ತನಿಖೆ ಆಗಬೇಕು. ಇದು ಹೊರಗೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅರಗ ಜ್ಞಾನೇಂದ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ನಾವು ಯಾರು ಕೂಡ ಸಹಿಸೋದಿಲ್ಲ. ಸರ್ಕಾರವನ್ನ ಎಡಪಂಥೀಯರು ಬೆಂಡ್ ಮಾಡ್ತಿದ್ದಾರೆ. ಷಡ್ಯಂತ್ರದ ವಿರುದ್ಧವೂ ಎಸ್ಐಟಿ ತನಿಖೆ ಮಾಡಬೇಕು. ಧರ್ಮಸ್ಥಳಕ್ಕೆ ಸುವಾರಿ ಕಾಂಗ್ರೆಸ್ ಸಂಸದ ಸೆಂಥಿಲ್ ಸುಜಾತಾ ಭಟ್ ಹೊಸ ವಿಷಯ ಹೊರ ಬರ್ತಾ ಇದೆ. ಮೊದಲು ಸುಜಾತಾ ಭಟ್ ತನಿಖೆಗೆ ಒಳಪಡಿಸಬೇಕು. ಮಾಜಿ ಹೋಮ್ ಮಿನಿಸ್ಟರ್ ಅರಗ ಜ್ಞಾನೇಂದ್ರ ಹೀಗಂತೇಳಿ ಆಗ್ರಹ ಮಾಡಿದ್ದಾರೆ. ಖಂಡಿತ ಅದನ್ನ ತೋರಿಸ್ತಾ ಇದ್ದಾರೆ. ಖಂಡಿತವಾಗೂ ಆ ಎಮ್ಮನ ಫೋಟೋ ಅಲ್ಲ ಅದು ಅನ್ನುವಂಥದ್ದು ಈಗಾಗಲೇ ಸಾಬೀತಾಗ್ತಾ ಇದೆ. ಮತ್ತು ಆ ಎಮ್ಮ ಯಾರು ಇದ್ರು ಸುಜಾತಾ ಭಟ್ ಅಂತ ಹೇಳುವಂತವರು ನನಗೆ ಇವತ್ತು ಬೆಳಿಗ್ಗೆ ಬರ್ತಾ ಹೇಳ್ತಾ ಇದ್ದಾರೆ, ರಿಪ್ಪನ್ಪೇಟೆಯಲ್ಲಿ ಅವರು 7-8 ವರ್ಷ ಬದುಕಿದ್ರು ಅಂತ, ಅವರಿಗೆ ಮಕ್ಕಳೇ ಇರಲಿಲ್ಲ ಅನ್ನುವಂಥದ್ದನ್ನ ಇವತ್ತು ಹೇಳ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನ ಮೊದಲು ಹಿಡಿದು ತನಿಖೆ ಮಾಡಬೇಕು. ಯಾತಕ್ಕೆ ಈ ನಾಟಕದ ಹಿಂದೆ ಯಾರಿದ್ದಾರೆ ಅಂತ ಅವರು ಬಾಯಿ ಬಿಡಿಸಬೇಕು. ಸುಜಾತಾ ಭಟ್ ಮತ್ತೆ ಅನನ್ಯ ಭಟ್ ಅನ್ನುವಂತ ಮಗಳೇ ಇರಲಿಲ್ಲ. ಒಟ್ಟು ಅದೊಂದು ಕಾಲ್ಪನಿಕ ಹೆಣ್ಣು. ಆದ್ರಿಂದ ಇವರೆಲ್ಲರೂ ಸೇರಿ ಏನು ನಾಟಕ ಆಡಿದ್ದಾರೆ, ಇದನ್ನ ಹೊರಗೆ ತರಬೇಕು. ನಿನ್ನೆ ಕೂಡ
ವಿಧಾನಸಭೆಯಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಹೇಳಿದ್ದೇವೆ. ಸರ್ಕಾರ ಕೂಡ ಕಣ್ಣು ತೆರೆಯುವಂತ ಕೆಲಸ ಮಾಡ್ತಾ ಇದೆ. ಎನ್ಐಎ ಕೊಟ್ಟರೆ ಮಾತ್ರ ಇದೆಲ್ಲ ಹೊರಗೆ ಬರ್ತದೆ. SIT ತನಿಖೆ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಾಗಲ್ಲ. ಆರಂಭದಲ್ಲೇ ಇದು ಮಾಡಬೇಕಾಗಿತ್ತು, ಮಾಡಲಿಲ್ಲ ಅವರು. ಧರ್ಮಸ್ಥಳದಲ್ಲಿ ನಡೆಯುವಂತ ಏನು ಪ್ರಕರಣ ನಡೀತಾ ಇದೆ ಅದರ ವಿರುದ್ಧ ತೀರ್ಥಹಳ್ಳಿಯಲ್ಲಿ 16,000 ಜನ ಸೇರಿ ಬಹಳ ದೊಡ್ಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲ ಧರ್ಮಸ್ಥಳದ ಜೊತೆಗಿದ್ದೇವೆ, ನಾವೆಲ್ಲ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಜೊತೆಗಿದ್ದೇವೆ, ಬಾಹುಬಲಿಯ ಜೊತೆಗಿದ್ದೇವೆ. ನಾವು ಹಿಂದೂ ಮೌಲ್ಯಗಳನ್ನ ಕಾಪಾಡ್ತಾ ಇರುವಂತಹ ನಮ್ಮ ಧರ್ಮಸ್ಥಳಕ್ಕೆ ಅವಮಾನ ಆಗುವಂತಹದನ್ನ ಸಹಿಸೋದಿಲ್ಲ ಅಂತೇಳಿ ಹೇಳಿ ಈ ಜನ ಇವತ್ತು ತೋರಿಸ್ಕೊಡ್ತಾ ಇದ್ದಾರೆ ತೀರ್ಥಹಳ್ಳಿಯಲ್ಲಿ. ಹಾಗೇನೆ ನಾಡಿದ್ದು ಭಾನುವಾರ ಬೆಳಿಗ್ಗೆ 6 ಗಂಟೆಗೆ ಇಲ್ಲಿಂದ ಹೊರಟು ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥನ ದರ್ಶನ ಪಡೆದು ಹೆಗಡೆ ಅವರಿಗೆ ಆತ್ಮವಿಶ್ವಾಸವನ್ನು ತುಂಬುವಂತ, ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅನ್ನುವಂತ ಮೆಸೇಜ್ ಅನ್ನು ಅವರಿಗೆ ತಿಳಿಸಿಬರುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇದು ಹುಚ್ಚರ ಒಂದು ದೊಡ್ಡ ನಾಟಕ. ಇದಕ್ಕೆ ಸರ್ಕಾರ ಬಗ್ಬಾರದಾಗಿತ್ತು, ಅನ್ಯಾಯ ಆಯಿತು. ಯಾಕಂದ್ರೆ ಅವ್ರು ಹೇಳಿದ ಕೂಡಲೇ SIT ಮಾಡೋದಲ್ಲ. ಬುರ್ಡೆ ಯಾರ್ದು ಅಂತ ನೋಡ್ಬೇಕಾಯ್ತು. ಅವ ಮೊದಲೇ ಬುರ್ಡೆ ತಂದಲ್ಲ, ಅದು ಯಾರ್ದು, ಅದನ್ನು FSL ಲ್ಯಾಬಿಗೆ ಕಳಿಸಿದ್ರೆ ಇಷ್ಟೊತ್ತಿಗೆ ರಿಸಲ್ಟ್ ಬರ್ತಿತ್ತು. ಹಾಗಾಗಿ ಇವತ್ತು ಸರ್ಕಾರವನ್ನ ಬೆಂಡ್ ಮಾಡುವಂತ ಮಟ್ಟಕ್ಕೆ ಆ ಎಡಪಂಥೀಯರು ಮತ್ತು ಇದ್ರ ಹಿಂದಕ್ಕಿರುವ ಕೆಲವು ಮೆಷನರಿಗಳು, ಇದಕ್ಕೆ ಹಿಂದಕ್ಕಿರುವಂತಹ ಭಯೋತ್ಪಾದಕ ತಂಡಗಳು ಇವರೆಲ್ಲರೂ ಭಾಗವಹಿಸಿದ್ದಾರೆ. ಹಾಗಾಗಿ NIA ತನಿಖೆ ಆಗಬೇಕು. ರೆಡ್ಡಿ ಅವರು ಒಂದು ಆರೋಪವನ್ನು ಮಾಡಿರುವಂತದ್ದು, ಇದ್ರ ಹಿಂದೆ ಸೆಂಥಿಲ್ ಅವರಿದ್ದಾರೆ ಅಂತ ಹೇಳಿ ನೋಡಿ. ಅದು ಮೊನ್ನೆಯಿಂದನೂ ಪ್ರಸ್ತಾಪ ಆಗ್ತಾ ಇದೆ. ಇವರೆಲ್ಲರನ್ನೂ ಎನ್ಕ್ವೈರಿ ಆಗಬೇಕು, ಅವ್ರ ಮುಖವಾಡ ಕಳಚಬೇಕು. ಯಾಕಂದ್ರೆ ಈ ಸನಾತನ ಶ್ರದ್ಧಾ ಕೇಂದ್ರಗಳನ್ನ ಭಂಗ ಮಾಡುವಂತ ಕೆಲಸ ತಿರುಪತಿ ಮಾಡಿದ್ರು, ನಮ್ಮ ಅಯ್ಯಪ್ಪ ಸ್ವಾಮಿ ಶಬರಿಮಲೆಯನ್ನ ಮಾಡಿದ್ರು, ಇವತ್ತು ಧರ್ಮಸ್ಥಳಕ್ಕೆ ಕೈ ಹಚ್ಚಿದ್ದಾರೆ. ನಾಳೆ ಇನ್ಯಾವ್ಯಾವ ದೇವಸ್ಥಾನಗಳಿಗೆ ಕೈ ಹಚ್ತಾರೆ ಗೊತ್ತಿಲ್ಲ. ಆದ್ರಿಂದ ಹಿಂದೂಗಳು ಬದುಕಿದ್ದೇವೆ ಅಂತ ತೋರಿಸ್ತೀವಿ. ಹಿಂದೂಗಳ ವಿಶಾಲತೆ, ಹಿಂದೂಗಳ ಸಂಸ್ಕೃತಿ ಅದೊಂದು ವೀಕ್ನೆಸ್ ಅಲ್ಲ, ಹಿಂದೂಗಳ ವೀಕ್ನೆಸ್ ಅಲ್ಲ, ದೌರ್ಬಲ್ಯ ಅಲ್ಲ. ಖಂಡಿತವಾಗೂ NIA ತನಿಖೆ ಆಗಬೇಕು. ಇದು ಹೊರಗೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅರಗ ಜ್ಞಾನೇಂದ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ನಾವು ಯಾರು ಕೂಡ ಸಹಿಸೋದಿಲ್ಲ. ಸರ್ಕಾರವನ್ನ ಎಡಪಂಥೀಯರು ಬೆಂಡ್ ಮಾಡ್ತಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅರಗ ಜ್ಞಾನೇಂದ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ನಾವು ಯಾರು ಕೂಡ ಸಹಿಸೋದಿಲ್ಲ. ಸರ್ಕಾರವನ್ನ ಎಡಪಂಥೀಯರು ಬೆಂಡ್ ಮಾಡ್ತಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅರಗ ಜ್ಞಾನೇಂದ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ನಾವು ಯಾರು ಕೂಡ ಸಹಿಸೋದಿಲ್ಲ. ಸರ್ಕಾರವನ್ನ ಎಡಪಂಥೀಯರು ಬೆಂಡ್ ಮಾಡ್ತಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅರಗ ಜ್ಞಾನೇಂದ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ನಾವು ಯಾರು ಕೂಡ ಸಹಿಸೋದಿಲ್ಲ. ಸರ್ಕಾರವನ್ನ ಎಡಪಂಥೀಯರು ಬೆಂಡ್ ಮಾಡ್ತಿದ್ದಾರೆ.